ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದಿನ ವಿಷಯ ಪೀಠ ಪೂಜೆ ಅಂತಕ್ಕಂಥದ್ದು. ಈ ಪೀಠ ಪೂಜೆಯ ಅರ್ಥ ಏನು, ತತ್ವ ಏನು ಮತ್ತು ಆಧ್ಯಾತ್ಮಿಕ ಮಹತ್ವ ಏನು ಎಂಬುದರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ಹಿಂದೂ ಧರ್ಮದಲ್ಲಿ ಮಾಡುವ ಅನೇಕ ಪೂಜೆಗಳಲ್ಲಿ ವ್ರತ ಅಂತ ಹೇಳ್ತಾರೆ, ದೇವತಾ ಪೂಜೆ ಇರ್ಬೋದು, ಹೋಮ ಇರ್ಬೋದು, ಕಲಶ ಸ್ಥಾಪನ ಇರ್ಬೋದು, ಶ್ರೀಚಕ್ರ ಹಾಗೂ ಯಂತ್ರ ಪೂಜೆ, ಈ ಎಲ್ಲ ಪೂಜೆಗಳಲ್ಲೂ ಕೂಡ ಪೀಠ ಪೂಜೆ ಅಂತಕ್ಕಂಥದ್ದು ಒಂದು ಪ್ರಮುಖ ಆಚರಣೆ. ಪೀಠ ಪೂಜಾನ್ ಸಮರ್ಪಯಾಮಿ ಅಂತ. ಇದು ಕೇವಲ ಒಂದು ಪೂಜೆಯ ಯಾವುದೋ ಒಂದು ಭಾಗ, ಸಣ್ಣ ಭಾಗ ಅಲ್ಲ. ಇದೊಂದು ರೀತಿಯಾಗಿ ದೇವತಾ ಶಕ್ತಿಯನ್ನು, ಆ ಒಂದು ತತ್ವದ ಶಕ್ತಿಯನ್ನು ಸ್ಥಾಪಿಸುವ, ನ್ಯಾಸ ಮಾಡುವ ಆಧ್ಯಾತ್ಮಿಕ ಅಡಿಪಾಯ. ಪೀಠ ಅಂದರೆ ಸಾಮಾನ್ಯವಾಗಿ ಆಸನ, ಆಧಾರ, ಸ್ಥಾನ, ದೈವಿಕ ಶಕ್ತಿಯ ನೆಲೆ, ಈ ರೀತಿಯಾಗಿ ಅರ್ಥ ಮಾಡ್ಬೋದು. ಪೀಠ ಅಂದರೆ ದೇವತಾ ಶಕ್ತಿ ಸ್ಥಾಪಿತವಾಗುವ ಪವಿತ್ರ ಆಧಾರದ ಪೂಜೆ ಪೀಠ ಪೂಜೆ. ಇದ್ಯಾಕೆ ಪೀಠ ಪೂಜೆ ಮಾಡ್ತಾರೆ ಅಂದರೆ, ಯಾವುದೇ ದೇವತೆಯನ್ನು, ಯಾವುದೇ ದೇವತಾ ಶಕ್ತಿಯನ್ನು, ಯಾವುದೇ ತತ್ವವನ್ನು ಆಹ್ವಾನಿಸುವ ಮೊದಲು ಆ ಸ್ಥಳ, ಆಸನ, ಶಕ್ತಿ ಕ್ಷೇತ್ರ ಇವುಗಳು ಶುದ್ಧವಾಗಿರಬೇಕು, ಇವನ್ನು ಪವಿತ್ರಗೊಳಿಸಬೇಕು ಎನ್ನುವ ಮಾತು ಆಗಮ ತತ್ವದಲ್ಲಿದೆ. ಆದ್ದರಿಂದ ದೇವರ ಆಸನ, ಪೀಠವನ್ನು ಮೊದಲು ಪೂಜಿಸಲಾಗುತ್ತದೆ. ಫಸ್ಟು ಆಸನಕ್ಕೆ ಪೂಜೆ, ನಂತರ ದೇವರಿಗೆ ಪೂಜೆ. ದೇವರ ಆಸನಕ್ಕೆ ಪೂಜೆ, ದೇವರ ಪೀಠಕ್ಕೆ ಪೂಜೆ, ಮಂಟಪ ದೇವತಾಭ್ಯ ಆದಮೇಲೆ ಒಳಗಡೆ ಇರತಕ್ಕಂಥ ಮೂರ್ತಿಗೆ ಪೂಜೆ ಅಂತಕ್ಕಂಥ ರೀತಿಯಲ್ಲಿ. ಇನ್ನು ದೇವರನ್ನು ಪೂಜಿಸುವ ಮೊದಲು ದೈವ ಚೈತನ್ಯ ನೆಲೆಸುವ, ದೈವ ಚೈತನ್ಯ ಇರುವ ಮನಸ್ಸು ಮತ್ತು ನಮ್ಮ ಹೃದಯವನ್ನು ಸಿದ್ಧಗೊಳಿಸಿಕೊಳ್ಳಬೇಕು. ಇದು ಆಂತರಿಕ ಸಂದೇಶ, ಪೀಠ ಪೂಜೆಯ ಸಂದೇಶ. ಪೀಠ ಅಂದರೆ ಕೇವಲ ಕೂತ್ಕೊಳ್ಳೋ ಆಸನವ ಅಥವಾ ಇರೋ ಆಸನವ ಅಂದರೆ ಇಲ್ಲ, ಖಂಡಿತ ಅಲ್ಲ. ತಂತ್ರ ಮತ್ತು ಆಗಮಶಾಸ್ತ್ರಗಳಲ್ಲಿ ಪೀಠ ಅಂದರೆ ಶಕ್ತಿ ಕ್ಷೇತ್ರ, ಪೀಠ ಅಂದರೆ ಚೈತನ್ಯ ಕ್ಷೇತ್ರ, ಪೀಠ ಅಂದರೆ ದೇವತಾ ತತ್ವದ ಆಧಾರ. ಪಿಠಾಪುರಂ, ಈ ರೀತಿ ಹಲವಾರು, ಕಾಮಾಖ್ಯ ಪೀಠ, ಈ ರೀತಿ ಎಲ್ಲ ಹೇಳ್ತಲ್ಲ, ಇವೆಲ್ಲ ಪೀಠ. ಶ್ರೀವಿದ್ಯೆಯಲ್ಲೂ ಕೂಡ ಪೀಠ ಅಂದರೆ, ಶ್ರೀಚಕ್ರ ಪೂಜೆಯಲ್ಲಿ ಇದನ್ನು ಪೀಠ ಅಂತಾರೆ. ಯಂತ್ರ, ಬಿಂದು, ಆವರಣ ಎಲ್ಲ ಹೇಳ್ತಾರಲ್ಲ ಶ್ರೀಚಕ್ರ ಪೂಜೆಯಲ್ಲಿ. ಇವೆಲ್ಲವೂ ಒಂದು ರೀತಿಯ ಸೂಕ್ಷ್ಮ ಚೈತನ್ಯ ಮಂಡಲಗಳಾಗಿ ಇದನ್ನು ನೋಡಲಾಗುತ್ತದೆ. ಸಟಲ್ ಎನರ್ಜಿ ಸರ್ಕಲ್ಸ್ ಅಥವಾ ಚೈತನ್ಯದ ಇದು ಪವರ್ ಸೆಂಟರ್ಸ್ ಅನ್ನೋ ರೀತಿಯಲ್ಲಿ. ಇಲ್ಲಿ ಪೀಠ ಅಂದರೆ ದೇವಿಯ ಶಕ್ತಿಯ ಅವತರಣ ಜಾಗ, ಅವತರಣದ ಭೂಮಿ ಅನ್ನುವ ರೀತಿಯಲ್ಲಿ ನೋಡಬೇಕು. ಇನ್ನು ಪೀಠ, ದೇವತೆಯನ್ನು ಸ್ಥಾಪಿಸುವ ಆಸನ ಇದೆಯಲ್ಲ, ಅದು ಪದ್ಮಪೀಠ, ಸಿಂಹಾಸನ, ರತ್ನ ಸಿಂಹಾಸನ, ಈ ರೀತಿಯಾಗಿ ಹಲವಾರು ವರ್ಣನೆಗಳಿದೆ, ಹಲವಾರು ರೀತಿಯಲ್ಲಿದೆ. ಈ ಶಕ್ತಿಪೀಠಗಳು ಅಂತಕ್ಕಂಥದ್ದು, ಆಸನ ಪೀಠ ಆದರೆ ಶಕ್ತಿಪೀಠಗಳು ಅಂತಕ್ಕಂಥದ್ದು. ಈ ಶಕ್ತಿಪೀಠಗಳಂದರೆ ದೇವಿಯ ವಿಶೇಷ ಶಕ್ತಿ ಕ್ಷೇತ್ರಗಳು. ಕಾಮಾಖ್ಯ ಅಂತಕ್ಕಂಥದ್ದು ಅಸ್ಸಾಂನಲ್ಲಿರ್ತಕ್ಕಂಥದ್ದು, ಕಾಳಿಘಾಟ್ ವೆಸ್ಟ್ ಬೆಂಗಾಲಲ್ಲಿರೋದು, ಶ್ರೀಶೈಲ ಆಂಧ್ರ ಪ್ರದೇಶದಲ್ಲಿ, ಜ್ವಾಲಾಮುಖಿ, ಇವೆಲ್ಲವೂ ಕೂಡ ಶಕ್ತಿಪೀಠಗಳು. ಇದೇ ರೀತಿ ಯಂತ್ರಪೀಠ ಕೂಡ ಇದೆ. ಯಂತ್ರ ಅಥವಾ ಶ್ರೀಚಕ್ರ ಸ್ಥಾಪಿತವಾಗುವ ಪವಿತ್ರ ಕ್ಷೇತ್ರ ಯಂತ್ರಪೀಠ. ಇನ್ನು ಮುಂದುವರೆದ ಭಾಗ ಏನಂದರೆ, ನಿಜವಾದ ಇದು ಅರ್ಥದಲ್ಲಿ ಹೃದಯ ಪೀಠ. ತಾತ್ವಿಕವಾಗಿ ಸಾಧಕನ ಹೃದಯವೇ
ನಿಜವಾದ ಪೀಠ. ಆ ಪೀಠ ಪೂಜೆಯಲ್ಲಿ ಏನು ಮಾಡ್ತಾರೆ ಅಂದರೆ, ಸಾಮಾನ್ಯವಾಗಿ ಪೀಠ ಶುದ್ಧಿ, ಗಂಧ, ಪುಷ್ಪ, ಅಕ್ಷತೆ, ಮಂತ್ರ, ದಿಕ್ಪಾಲಕರ ಸ್ಮರಣೆ, ಪೀಠ ದೇವತೆಗಳ ಆರಾಧನೆ ಇವೆಲ್ಲವನ್ನು ಮಾಡ್ತಾರೆ ಪೀಠ ಪೂಜೆಯಲ್ಲಿ. ಪೀಠ ದೇವತೆಗಳು ಅಂದರೆ ಏನು ಅಂದರೆ, ಕೆಲವು ಆಗಮ ಮತ್ತು ತಾಂತ್ರಿಕ ಪದ್ಧತಿಗಳಲ್ಲಿ ಆ ಪೀಠವನ್ನು ರಕ್ಷಿಸುವ, ಆ ಪೀಠವನ್ನು ಇನ್ನಷ್ಟು ಶಕ್ತಿಗೊಳಿಸುವ ದೇವತೆಗಳನ್ನು ಪೀಠ ದೇವತೆಗಳು ಅಂತ ಕರೀತಾರೆ. ಈಗ ಒಂದು ಪ್ರಶ್ನೆ, ಪೀಠಕ್ಕೆ ಯಾಕೆ ಮೊದಲು ಪೂಜೆ, ಯಾಕೆ ದೇವರಿಗಿಂತ ಮೊದಲು ಪೀಠ ಪೂಜೆ ಅಂದರೆ, ಹೀಗೆ ಸಾಮಾನ್ಯವಾದ ಒಂದು ವ್ಯಾವಹಾರಿಕವಾಗಿ ನೋಡೋದಾದರೆ, ನಾವು ಮಹಾನ್ ಅತಿಥಿ ಬರುವ ಮೊದಲು ಮನೆ, ಆಸನ, ವಾತಾವರಣ ಎಲ್ಲ ಸಿದ್ಧಪಡಿಸುತ್ತೇವಲ್ವ, ಅದೇ ರೀತಿ ದೇವತಾ ಶಕ್ತಿಗೆ ಯೋಗ್ಯವಾದ ಚೈತನ್ಯ ಕ್ಷೇತ್ರವನ್ನು, ಯೋಗ್ಯವಾದ ಚೈತನ್ಯ ಪೀಠವನ್ನು ಸಿದ್ಧಗೊಳಿಸುವುದೇ ಪೀಠ ಪೂಜೆ. ಇನ್ನು ಮನೋವಿಜ್ಞಾನ ದೃಷ್ಟಿಯಲ್ಲಿ ನೋಡೋದಾದರೆ, ಮನಸ್ಸನ್ನು ಪೂಜೆಗೆ ಸಿದ್ಧಗೊಳಿಸುವ ಆಂತರಿಕ ಕ್ರಮ ಪೀಠ ಪೂಜೆ. ಎಲ್ಲೆಲ್ಲೋ ಅಲೆದಾಡುತ್ತಿರುವ ಮನಸ್ಸನ್ನು ಶಾಂತಗೊಳಿಸಿ, ಪವಿತ್ರತೆಯ ಭಾವನೆ ಮೂಡಿಸಿ ಅದರೊಳಗೆ ಅದನ್ನು ಧ್ಯಾನ ಸ್ಥಿತಿಗೆ ಕೊಂಡೊಯ್ಯುತ್ತದೆಲ್ಲ, ಅದು ಮನಸ್ಸಿನ ಪೂಜೆಗೆ ಸಿದ್ಧಗೊಳಿಸುವ ಒಂದು ಕ್ರಮ. ಯೋಗ ದೃಷ್ಟಿಯಲ್ಲೂ ಕೂಡ ಮಾನವ ದೇಹದಲ್ಲಿಯೂ ಮೂಲಾಧಾರ, ಹೃದಯ, ಆಜ್ಞ, ಸಹಸ್ರಾರ ಇವೆಲ್ಲವೂ ಕೂಡ ಶಕ್ತಿಪೀಠಗಳಿದ್ದಂತೆ. ಇವೆಲ್ಲ ಶಕ್ತಿಪೀಠಗಳೇ. ಇನ್ನು ಶ್ರೀವಿದ್ಯಾ ದೃಷ್ಟಿಯಲ್ಲಂತೂ ಶ್ರೀವಿದ್ಯೆ ಹೇಳುವುದು ಪರಾಶಕ್ತಿ ನೆಲೆಸುವ ನಿಜವಾದ ಪೀಠ ಶುದ್ಧ ಚೈತನ್ಯ, ಶುದ್ಧ ಚಿತ್ತ ಮತ್ತು ಜಾಗೃತ ಹೃದಯ ಅಂತಕ್ಕಂಥದ್ದು. ಇನ್ನು ಸರಳವಾಗಿ ಹೇಳುವುದಾದರೆ, ಪೀಠ ಅಂದರೆ ದೇವತಾ ಶಕ್ತಿಯ ಆಸನ ಮತ್ತು ಆಧಾರ. ಪೀಠ ಪೂಜೆ ಅಂದರೆ ದೇವತಾ ಚೈತನ್ಯವನ್ನು ಆಹ್ವಾನಿಸಲು ಕ್ಷೇತ್ರವನ್ನು ಸಿದ್ಧಗೊಳಿಸುವುದು. ತಾತ್ವಿಕವಾಗಿ ಮನಸ್ಸು ಮತ್ತು ಹೃದಯವನ್ನು ದೈವಿಕತೆಗೆ ಯೋಗ್ಯವಾಗಿಸುವ ಆಧ್ಯಾತ್ಮಿಕ ಸಿದ್ಧತೆ. ಇನ್ನು ಶ್ರೀವಿದ್ಯೆಯಲ್ಲಿ ಪೀಠವೇ ಶಕ್ತಿಯ ಜೀವಂತ ಚೈತನ್ಯ ಮಂಡಲ ಅಂತ ಹೇಳ್ಬೋದು. ವೀಕ್ಷಕರೇ, ಇಷ್ಟು ವಿವರಣೆಯೊಂದಿಗೆ ಪೀಠದ ಬಗ್ಗೆ ಈ ವಿಡಿಯೋವನ್ನು ಇಲ್ಲಿ ಮುಕ್ತಾಯ ಮಾಡುತ್ತಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸ್ನಲ್ಲಿ ತಮ್ಮ ಕಮೆಂಟ್ಸ್ಗಳನ್ನು ಮುಗಿಸಿ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.